ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಎಕ್ಸ್ ಕ್ರಿಕೆಟ್. ಸೊ ಇವತ್ತಿನ ವಿಡಿಯೋದಲ್ಲಿ ದ 100 ವುಮೆನ್ಸ್ನ ಫಸ್ಟ್ ಮ್ಯಾಚ್ ದ ಲಂಡನ್ ಸ್ಪಿರಿಟ್ ಆ್ಯಂಡ್ ಓವರ್ ಇನ್ವಿನ್ಸಿಬಲ್ ಮ್ಯಾಚ್ನ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಒಂದು ಪ್ರಿಡಿಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು 100 ಬಗ್ಗೆ 100 ಟೂರ್ನಮೆಂಟ್ ಬಗ್ಗೆ ಯಾರು ಐಡಿಯಾ ಇಲ್ವೋ ಇದರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಟೆಲಿಗ್ರಾಮ್ನ ಲಿಂಕ್ ಜಾಯ್ನ್ ಆಗಿಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ನಾನು ಡೈಲಿ ಫ್ರೀ ಟೀಮ್ನ ಟೆಲಿಗ್ರಾಮ್ ಚಾನಲ್ನ ಪೋಸ್ಟ್ ಮಾಡ್ತೀನಿ, ಅದೇ ಟೀಮಿಂದ ನೀವು ಕೂಡ ನಂತರ ಡೈಲಿ ಅರ್ನಿಂಗ ಮಾಡ್ಬೋದು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹೈಲೈಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ಮ್ಯಾಚ್ ಟೈಮಿಂಗ್ಸು, ಆ್ಯಂಡ್ ಸೆಕೆಂಡ್ ಒನ್ ವೆನ್ಯೂ ಸ್ಟ್ಯಾಟ್ಸ್, ಪಿಚ್ ರಿಪೋರ್ಟ್, ವಿಕೆಟ್ ಡಿಸ್ಟ್ರಿಬ್ಯೂಷನ್, ಪ್ಲೇಯಿಂಗ್ 11 ಬೋತ್ ಟೀಮಿಂದ ಪ್ಲೇಯಿಂಗ್ 11 ಆ್ಯಂಡ್ ಬೆಸ್ಟ್ ಪ್ಲೇಯರ್ಸ್, ಪ್ಲೇಯರ್ ಇನ್ಫಾರ್ಮೇಷನ್, ರೀಸೆಂಟ್ ಫಾರ್ಮ್. ಆಮೇಲೆ ಬಂದ್ಬಿಟ್ಟು ಡ್ರೀಮ್ 11 ಬೆಸ್ಟ್ ಪಿಕ್, ಅಂದರೆ ನಮ್ಮ ಟೀಮಲ್ಲಿ ನಾವು ಜನರಲ್ಲಾಗಿ ಬೇಸಿಕ್ಕಾಗಿ ಯಾವ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಫಸ್ಟು ಈ ಟೀಮ್ ಮ್ಯಾಚ್ ಸ್ಟಾರ್ಟ್ ಆಗೋದು 7:15 ಇವತ್ತು, ಅಂದರೆ ಆಗಸ್ಟ್ 5ನೇ ತಾರೀಕು, ಅಂದರೆ ಇವತ್ತು ಸಾಯಂಕಾಲ 7:15 ಮ್ಯಾಚ್ ಸ್ಟಾರ್ಟ್ ಆಗುವಂಥದ್ದು. ಗ್ರೌಂಡ್ ಬಂದ್ಬಿಟ್ಟು ಲಾರ್ಡ್ಸ್, ಲಂಡನಲ್ಲಿರುವ ಲಾರ್ಡ್ಸ್ ಸ್ಟೇಡಿಯಮಲ್ಲಿ ಈ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಲಾರ್ಡ್ಸ್ನ ಪಿಚ್ ರಿಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವುದೇ ಒಂದು ಡ್ರೀಮ್ 11 ಟೀಮ್ ಮಾಡಬೇಕಾದ್ರೆ ನಿಮಗೆ ಪಿಚ್ ರಿಪೋರ್ಟ್ ನೋಡಿಬಿಟ್ಟೆ ಒಂದು ಟೀಮ್ನ ನಾವು ಮಾಡಬೇಕಾಗುತ್ತೆ. ಸೊ ಈ ಪಿಚ್ ರಿಪೋರ್ಟ್ ನೋಡೋದಾದರೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿದೆ, ಬ್ಯಾಟಿಂಗ್ ಸ್ವಲ್ಪ ಈಸಿ ಇರುತ್ತೆ. ಆಮೇಲೆ ಇದು ಡಿಫೆಂಡಿಂಗ್, ಅಂದರೆ ತುಂಬ ಹೈ ಸ್ಕೋರಿಂಗ್ ಗ್ರೌಂಡಲ್ಲ, ಇದು ಡಿಫೆಂಡಿಂಗ್ ಗ್ರೌಂಡ್. ಇದು ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಬ್ಯಾಟಿಂಗ್ ಆಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಈಸಿ ಆಗುತ್ತೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಪಿಚ್ಚು ಸ್ಲೋ ಆಗುತ್ತೆ, ಹಾಗಾಗಿ ಡಿಫೆಂಡ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಸೊ ಈ ಪಿಚ್ಚಲ್ಲಿ ಫಾಸ್ಟ್ ಬೌಲರ್ಸ್ಗೆ ಬೌನ್ಸ್ ಜಾಸ್ತಿ ಸಿಗುತ್ತೆ, ಯಾಕಂದರೆ ಅಂಡರ್ ಲೈಟ್ಸಲ್ಲಿ ಬಾಲ್ ಸ್ವಿಂಗ್ ಆಗುತ್ತಲ್ಲ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌನ್ಸ್ ಸಿಗೋವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಬೆಸ್ಟ್ ಸ್ಟ್ರಾಟಜಿ ಅವ್ರು ಹೇಳ್ತಾ ಇರೋದು ಟೀಮ್ ವಿನ್ನಿಂಗ್, ಯಾರು ಟಾಸ್ ವಿನ್ ಆಗ್ತಾರೋ ಅವರು ಆಲ್ಮೋಸ್ಟ್ ಆಲ್ ಯಾವ ಟೀಮ್ ಟಾಸ್ ವಿನ್ ಆಗುತ್ತೋ ಅವರು ಬ್ಯಾಟಿಂಗ್ಗೆ ಫಸ್ಟ್ ತಗೊಳ್ಳೋದು, ಯಾಕಂದರೆ ಇದು ಡಿಫೆಂಡಿಂಗ್ ಗ್ರೌಂಡ್ ಆಗಿರೋದ್ರಿಂದ. ಸೊ ಈ ಗ್ರೌಂಡ್ನ ನೀವು ನೋಡ್ತಾ ಇದ್ದೀರಾ, ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 125 to 135 ರನ್ಸ್. ಆಮೇಲೆ ಹೈ ಸ್ಕೋರಿಂಗ್ ಗ್ರೌಂಡ್ ಅಲ್ಲ. ಆಮೇಲೆ ಸ್ಕೋರ್ 140, ಅಂದರೆ 100 ಬಾಲ್ಸ್ಗೆ 140+ ರನ್ ಯಾರು ಸ್ಕೋರ್ ಮಾಡ್ತಾರೋ ಅವರು ವಿನ್ ಆಗೋ ಚಾನ್ಸಸ್ಸು ತುಂಬ ಹೈ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಆಲು 120, 130 ಈ ಗ್ರೌಂಡಲ್ಲಿ ಸ್ಕೋರ್ ಮಾಡೋದು ತುಂಬ ಕಷ್ಟ ಆಗಿರೋದ್ರಿಂದ 140+ ಹೊಡೆದ್ಬಿಟ್ರೆ ಅವ್ರಿಗಿನ್ನೂ ದೊಡ್ಡ ಕಾಂಪಿಟೇಟಿವ್ ಸ್ಕೋರ್ ಆಗುತ್ತೆ ಇದು. ಆಮೇಲೆ ಈ ಗ್ರೌಂಡಲ್ಲಿ ವಿಕೆಟ್ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದರೆ ಪೇಸ್ ಬೌಲರ್ಸ್ಗೆ ಸ್ವಲ್ಪ ಬೌನ್ಸ್ ಅವರಿಗೆ ಹೆಲ್ಪ್ ಆಗೋದ್ರಿಂದ ಅವರಿಗೆ ವಿಕೆಟ್ ಜಾಸ್ತಿ ಸಿಗುತ್ತೆ. ಆಮೇಲೆ ಸ್ಪಿನ್ನರ್ಸ್ಗೂ, ಆಮೇಲೆ ವುಮೆನ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ಪಿನ್ ಬೌಲರ್ಸ್ ಇರೋದ್ರಿಂದ ಸ್ಪಿನ್ನರ್ಗೂ ಹೆಲ್ಪ್ ನೀಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇನ್ ಪ್ರೀವಿಯಸ್ ಮ್ಯಾಚಸ್ ಪೇಸ್ ವಿಕೆಟ್ಸ್ 60%, ಸ್ಪಿನ್ ವಿಕೆಟ್ಸ್ 40% ಅಂತ ಹೇಳ್ತಾ ಇದ್ದಾರೆ. ಪೇಸ್ ಬೌಲರ್ಸ್ಗೆ 60% ವಿಕೆಟ್ ತೆಗೆಯುವಂಥ ಚಾನ್ಸಸ್ ಇರುತ್ತೆ, ಸ್ಪಿನ್ ಬೌಲರ್ಸ್ಗೆ 40% ವಿಕೆಟ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ವಿಕೆಟ್ ಡಿಸ್ಟ್ರಿಬ್ಯೂಷನ್ ನಾನು ನಿಮಗೆ ಲಾಸ್ಟ್ ರೀಸೆಂಟ್ ಮ್ಯಾಚಸ್ ಎಷ್ಟು ನಡೆದಿರುತ್ತೋ ಅದರದ್ದು ರೆಕಾರ್ಡ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು. ಟೋಟಲ್ ವಿಕೆಟ್ ಸ್ಪಿನ್ನರ್ಸ್ಗೆ ಅಂದರೆ ವುಮೆನ್ಸಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪಿನ್ ಬೌಲರ್ಸ್ ಇರೋದ್ರಿಂದ ಟೋಟಲ್ ಸ್ಪಿನ್ನರ್ಸು 22 ವಿಕೆಟ್ಸ್ ತೆಗೆದಿದ್ದಾರೆ. ಆಮೇಲೆ ಪೇಸರ್ಸ್ ಬಂದ್ಬಿಟ್ಟು 20 ವಿಕೆಟ್ಸ್ ತೆಗೆದಿರೋದು. ಟೋಟಲ್ ವಿಕೆಟ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡ್ತಾರೋ ಅವರಿಗೆ ಅವರು ಸ್ಪಿನ್ ಬೌಲರ್ಸು 17 ವಿಕೆಟ್ನ ತೆಗೆದಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಪಿನ್ನು 5 ವಿಕೆಟ್ಸ್ ತೆಗೆದಿದ್ದಾರೆ. ಆಮೇಲೆ ಟೋಟಲ್ ವಿಕೆಟ್ಸ್ ಫಸ್ಟ್ ಇನ್ನಿಂಗ್ ಪೇಸ್ ಯಾರು ಫಾಸ್ಟ್ ಬೌಲರ್ಸ್ ಇರ್ತಾರೆ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ 11 ವಿಕೆಟ್ ತೆಗೆದಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ 9 ವಿಕೆಟ್ಸ್ನ ತೆಗೆದಿದ್ದಾರೆ. ಸೊ ಇದು ವಿಕೆಟ್ ಡಿಸ್ಟ್ರಿಬ್ಯೂಷನ್ ರೆಕಾರ್ಡ್ಸು. ಇವಾಗ ನಾವು ಮಾತಾಡೋಣ ಲಂಡನ್ ಸ್ಪಿರಿಟ್, ಅಂದರೆ ಬೋತ್ ಟೀಮ್ಸ್ನ ಪ್ಲೇಯಿಂಗ್ 11.
ಯಾರು ಓಪನಿಂಗ್ ಬರ್ತಾರೆ ಅವ್ರ ರೀಸೆಂಟ್ ಫಾರ್ಮ್ಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಲಂಡನ್ ಸ್ಪಿರಿಟ್ ಟೀಮ್ನ ಪ್ಲೇಯಿಂಗ್ 11 ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಓಪನಿಂಗ್ ಆಗಿ ರೆಡ್ ಮೈನೆ, ಗ್ರೇಸ್ ಸ್ಯಾರಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ಇವತ್ತು ನಾವು ಮ್ಯಾಚ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾರು ಓಪನ್ ಬರ್ತಾರೆ ಅಂತ. ಈ ಶಿವ್ಯಾಂಗ್ ಇವರು 1 ಡೌನ್ ಬರೋ ಚಾನ್ಸಸ್ ಕಡಿಮೆ. ಇದು ಆಲ್ಮೋಸ್ಟ್ ಆಲ್ 4 5 ಆ ಥರ, ಅಂದರೆ ಇವರು ಬೌಲಿಂಗ್ ಆಲ್ರೌಂಡರ್ ಅಲ್ವಾ, ಹಾಗಾಗಿ 6 to 7 ಬ್ಯಾಟಿಂಗಲ್ಲಿ ಮಾಡ್ತಾರೆ ಇವರು. ಈ ಶಿವ್ಯಾಂಗ್ ಬರೋ ಡೌಟ್ ನನಗೆ. C0 ಬರ್ಬೋದು, ಇಲ್ಲ ಕಾರ್ಡಿಲಿಯಾ ಗ್ರಿಫಿತ್ ಇವರು ಬರ್ಬೋದು. ಗಿಬ್ಸನ್ ಒಳ್ಳೆ ಪ್ಲೇಯರು, ಚಾರ್ಲಿ ಡೀನ್ ಒಳ್ಳೆ ಪ್ಲೇಯರು, ಇವಾ ಗ್ರೇ, ಸಾರಾ ಗ್ಲೆನ್ ಇದು ಇಂಪಾರ್ಟೆಂಟ್ ಪ್ಲೇಯರು, ಟಿ ನಾರಿಸ್, ಕೇಟ್ ಕೊಪ್ಯಾಕ್. ಇದು ಈ ಟೀಮ್ನ ಪ್ಲೇಯಿಂಗ್ 11. ಈ ಟೀಮಲ್ಲಿ ನಾವು ನಮ್ಮ ಡ್ರೀಮ್ 11 ಟೀಮ್ ಮಾಡಬೇಕಾದ್ರೆ ನಮಗೆ ಯಾರು ಬೆಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ರೆಡ್ ಮ್ಯಾನೆ ಇಂಪಾರ್ಟೆಂಟ್ ಪ್ಲೇಯರು. ರೀಸೆಂಟ್ ಫಾರ್ಮ್ನ ನೋಡ್ತಾರೆ, 97, 8, 50, 51, 25 ಇದೆಲ್ಲ ಅವ್ರು ರೀಸೆಂಟ್ ಫಾರ್ಮು, ಅಂದರೆ ರೀಸೆಂಟಾಗಿ ಫಾರ್ಮಲ್ಲಿದ್ದಾರೆ, ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಗ್ರೇಸ್ ಸ್ಯಾರಿಸ್ ಆಸ್ಟ್ರೇಲಿಯನ್ ಪ್ಲೇಯರು, ಸ್ಟ್ರಾಂಗ್ ಓಪನಿಂಗ್ ಕೊಡ್ತಾರೆ, ಆಮೇಲೆ ತುಂಬ ಸ್ಪೀಡಾಗಿ ಆಡ್ತಾರೆ, ಒಳ್ಳೆ ಪ್ಲೇಯರು, ಬೌಲಿಂಗ್ ಕೂಡ ಮಾಡ್ತಾರೆ, ಹಾಗಾಗಿ ನಮಗೆ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಈ ಶಿವ್ಯಾಂಗ್ ಕೂಡ ಬೌಲಿಂಗ್ ಪ್ಲಸ್ ಬ್ಯಾಟಿಂಗ್ ಮುಂದೆ ಬ್ಯಾಟಿಂಗು ಆಡ್ತಾರೆ, ಇವರು ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಟೀಮಲ್ಲಿ ಮೇನ್ ಬೌಲರ್ ಆಗಿ ಇವ್ರದ್ದೊಂದು ಇದು ಕೊಟ್ಟಿದ್ದಾರೆ, ಹಾಗಾಗಿ ಇವ್ರು ನಮಗೆ ಇಂಪಾರ್ಟೆಂಟ್ ಕೂಡ ಆಗ್ತಾರೆ. C0 ಇವರು ಕೂಡ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗ್ ಮಾಡಿದ್ರೆ ಬ್ಯಾಟಿಂಗ್ ಕೊಡ್ತಾರೆ, ಇವರು ನಮಗೆ ಇಂಪಾರ್ಟೆಂಟ್ ಪಿಕ್ ಆಗ್ತಾರೆ. ನೀವು ಕೂಡ ಗ್ರ್ಯಾಂಡ್ ಲೀಗಲ್ಲಿ ಕ್ಯಾಪ್ಟನ್ನ ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಡಿಲಿಯಾ ಗ್ರಿಫಿತ್. ಇವ್ರು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ, ಯಾಕಂದರೆ ಬ್ಯಾಟಿಂಗ್ ಆರ್ಡ್ರು ತುಂಬ 4 5 ಅಂದರೆ ಇವ್ರನ್ನ ಬಿಟ್ಟು ಬೇರೆ ಪ್ಲೇಯರ್ಸ್ನು ಕೂಡ ನಾವು ಚಾಯ್ಸ್ ಮಾಡಬೇಕಲ್ವ, ಹಾಗಾಗಿ ನಮಗೆ ಇವ್ರು ಇಂಪಾರ್ಟೆಂಟ್ ಆಗೋಲ್ಲ. ಇವರು ಬೌಲಿಂಗ್ ಆಡೋಲ್ಲ, ಬರೀ ಬ್ಯಾಟಿಂಗ್ ಅಷ್ಟೇ ಆಡ್ತಾರೆ, ಹಾಗಾಗಿ ನಮಗೆ ಇವರು ರೀಸೆಂಟ್ ಫಾರ್ಮ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಪ್ಲೇಯರ್ ಆಗೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಗಿಬ್ಸನ್ ಒಳ್ಳೆ ಪ್ಲೇಯರು, ಬ್ಯಾಟಿಂಗ್ ಕೂಡ ಆಡ್ತಾರೆ, ಬೌಲಿಂಗ್ ಕೂಡ 4 ಅಂದರೆ ಒಂದು 15 to 20 ಬಾಲ್ಸ್ ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್ ಅಂತೂ ಆಡೇ ಆಡ್ತಾರೆ. ಸೊ ಇವರು ನಮಗೆ 50-50 ಅನ್ನೋ ಆಪ್ಷನ್ ಇರುತ್ತೆ, ಯಾಕಂದರೆ ಈ ಟೀಮಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ರೌಂಡ್ ತುಂಬ ಇರ್ತಾರೆ. ನಮಗೆ ಟೀಮ್ ಸೆಲೆಕ್ಟ್ ಮಾಡೋಕ್ಕೆ ಇವ್ರಿಗಿಂತ ಬೆಸ್ಟ್ ಪ್ಲೇಯರ್ ಇದ್ದಾರೆ, ಮುಂದೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಂಗೆ ನೋಡಿ. ಸೊ ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಚಾರ್ಲಿ ಡೀನ್, ಈ ತಂಡದ ಕ್ಯಾಪ್ಟನ್ ಅನಿಸುತ್ತೆ, ಕ್ಯಾಪ್ಟನ್ ಆಗಿದ್ದಾರೆ. ಆಮೇಲೆ ಇವಾಗ ಲಾಸ್ಟ್ ಇಯರು ದೀಪ್ತಿ ಶರ್ಮಾ, ನಮ್ಮ ಇಂಡಿಯಾದ ದೀಪ್ತಿ ಶರ್ಮಾ ಈ ಟೀಮಲ್ಲಿದ್ದರು, ಆವಾಗ ಇವ್ರ ಮೇಲೆ ಅಷ್ಟೊಂದು ಪ್ರೆಸರ್ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ದೀಪ್ತಿ ಶರ್ಮಾ ಅವರು ಇವಾಗ ಅವ್ರ ನೇಮ್ನ ವಾಪಸ್ ತೊಗೊಂಡಿದ್ದಾರೆ, ಅವ್ರು ಈ ಟೀಮಲ್ಲಿಲ್ಲ, ಹಾಗಾಗಿ ಇವ್ರ ಪರ್ಫಾರ್ಮೆನ್ಸ್ ಇವಾಗ ಇವ್ರ ಮೇಲೆ ತುಂಬ ಜಾಸ್ತಿ ಪ್ರೆಸರ್ ಇರುತ್ತೆ. ಸೊ ಇವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ಬೋದು ಚಾರ್ಲಿ ಡೀನ್ ಅವ್ರದ್ದು, ಓಕೆನಾ. ನೆಕ್ಸ್ಟ್ ಇವಾ ಗ್ರೇ ಅಂತ, ಇವ್ರು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ, ಬ್ಯಾಟಿಂಗ್ ಆಡ್ತಾರೆ, ಆಮೇಲೆ ಬೌಲಿಂಗ್ ಕೂಡ ಮಾಡ್ತಾರೆ, ಬಟ್ ನಮಗೆ 50-50 ಚಾನ್ಸಸ್ ಇರುತ್ತೆ, ಇವ್ರನ್ನ ತೊಗೊಳಕ್ಕೆ ಹೋಗ್ಬಿಡಿ. ಸಾರಾ ಗ್ಲೆನ್ ತುಂಬ ಇಂಪಾರ್ಟೆಂಟ್ ಪ್ಲೇಯರು, ಸೀನಿಯರ್ ಪ್ಲೇಯರು, ವಿಕೆಟ್ ತೆಗೆಯೋ ಎಬಿಲಿಟಿ ಇರೋ ಏಕೈಕ ಬೌಲರು ಸಾರಾ ಗ್ಲೆನ್. ಇವ್ರನ್ನ ನಮ್ಮ ಟೀಮ್ನಲ್ಲಿ ಇವ್ರು ಇರಲೇಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಇವ್ರ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ನೀವು ರೀಸೆಂಟ್ ಫಾರ್ಮ್ ನೋಡಿ, 19 ರನ್ ನೋಡಿದ್ದಾರೆ, 3 ವಿಕೆಟ್ ತೆಗೆದಿದ್ದಾರೆ, ಆಮೇಲೆ 1 ವಿಕೆಟು, 17+3 ವಿಕೆಟು, ಈ ಥರ ಇವ್ರ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಕೇಟ್ ಕೊಪ್ಯಾಕ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ಇವ್ರಿಗಿನ ಬೆಸ್ಟು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ನಮಗೆ ಕೇಟ್ ಕೊಪ್ಯಾಕ್ ನಮಗೆ ಇಂಪಾರ್ಟೆಂಟ್ ಪ್ಲೇಯರ್ ಅಲ್ಲ, ಸೊ ನಾವು ಅವ್ರನ್ನ ಇಗ್ನೋರ್ ಮಾಡ್ಬೋದು. ನೆಕ್ಸ್ಟ್ ಟೀಮ್ನ ಬಗ್ಗೆ ಹೇಳೋದಾದರೆ ಓವರ್ ಇನ್ವಿನ್ಸಿಬಲ್, ಈ ಟೀಮ್ನ ಪ್ಲೇಯಿಂಗ್ 11 ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಓಪನಿಂಗ್ ಬರ್ತಾರೆ ಲಾರಾ ವಿನ್ಫೀಲ್ಡ್ ಹಿಲ್, ಮೆಗ್ ಲ್ಯಾನಿಂಗ್, ಪಿ ಶೋಫೀಲ್ಡ್, ಅಲೆಕ್ಸ್ ಕ್ಯಾಪ್ಸಿ, ಫೋಬಿ ಫ್ರ್ಯಾಂಕ್ಲಿನ್ ಬರ್ತಾರೆ, ಮ್ಯಾರಿಸನ್ ಕಪ್, ಅಮಂಡಾ ಜೆ ವೆಲ್ಲಿಂಗ್ಟನ್, ರ್ಯಾನಾ ಮೆಕ್ಡೊನಾಲ್ಡ್ಗೆ ಅಂತ. ಸೊ ಸ್ಮೇಲ್ ಆರ್ ಸ್ಲೇಟರು, ಇದು ಆಮೇಲೆ ಟಿ ಫ್ಯಾರೆಂಟ್, ಇವರು ಇವಾಗ ಡೆಬ್ಯೂ ಮಾಡ್ತಿದ್ದಾರೆ, ಇವ್ರ ರೀಸೆಂಟ್ ಫಾರ್ಮ್ ಇನ್ಫಾರ್ಮೇಷನ್ ಇಲ್ಲ. ಸೊ ಇವರು ಇಷ್ಟೊಂದು ಜನ 11 ಅಂದರೆ ಪ್ಲೇಯಿಂಗ್ 11 ಆಯಿತು. ನಮಗೆ ಇಂಪಾರ್ಟೆಂಟ್ ಪ್ಲೇಯರ್ ಯಾರು ಅಂದರೆ ಲಾರಾ ವಿನ್ಫೀಲ್ಡ್ ಹಿಲ್ಡ್, ಆಮೇಲೆ ಮೆಗ್ ಲ್ಯಾನಿಂಗ್, ಪಿ ಶೋಫೀಲ್ಡ್, ಅಲೆಕ್ಸ್ ಕ್ಯಾಪ್ಸಿ, ಇವರು 4 ಜನದಲ್ಲಿ ನಮಗೆ 3 ಜನ
ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಮರದನ ಕಪ್ ನಿಮಗೆಲ್ಲರೂ ಗೊತ್ತು, ಸೌತ್ ಆಫ್ರಿಕಾನ ಬೆಸ್ಟ್ ಆಲ್ರೌಂಡ್ರು. ಇವ್ರು ನಮ್ಮ ಟೀಮಲ್ಲಿ ಇರಲೇಬೇಕು. ಅಮೆಂಡಾ ಜೆ ವೆಲ್ಲಿಂಗ್ಟನ್ನು ಕೂಡ ತುಂಬ ಇಂಪಾರ್ಟೆಂಟ್ ಪ್ಲೇಯರು. ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗ್ ಬಂದರೆ ಬ್ಯಾಟಿಂಗು ಆಡ್ತಾರೆ. ಇವರು ತುಂಬ ಇಂಪಾರ್ಟೆಂಟು. ರ್ಯಾನಾ ಮೆಕ್ಡೊನಾಲ್ಡ್ಗೆ ಇವರು 50-50 ಚಾನ್ಸಸ್ಸು. ಒಳ್ಳೆ ಪ್ಲೇಯರು. ಬ್ಯಾಟಿಂಗ್ ಬಂದರೆ ಬ್ಯಾಟಿಂಗ್ ಕೂಡ ಆಡ್ತಾರೆ, ಬೌಲಿಂಗ್ ವಿಕೆಟ್ ಕೂಡ ಸಿಗುತ್ತೆ ಇವರಿಗೆ. 50-50 ಚಾನ್ಸಸ್ಸು. ನಮ್ಮ ಟೀಮಲ್ಲಿ ಪ್ಲೇಸ್ ಇದ್ದರೆ ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬೋದು. ಎಸ್ ಮೇಲು ಇವ್ರು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ. ನಿಮಗೆ ಏನಾದ್ರು ಇಂಪಾರ್ಟೆಂಟ್ ಅನಿಸಿದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಸ್ ಮೇಲ್ನ. ಸ್ಲೇಟ್ರ್ ಕೂಡ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅವ್ರು ಆಗೋಲ್ಲ. ಬೌಲಿಂಗ್ ಮಾಡ್ತಾರೆ ಅಷ್ಟೇ, ವಿಕೆಟ್ ಟೇಕರ್ ಬೌಲರ್ ಅಲ್ಲ. ಫರ್ರೆಂಟು ಇವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವ್ರನ್ನ ನಾವು ನೋಡೋಣ, ನಮ್ಮ ಟೀಮಲ್ಲಿ ಪ್ಲೇಸ್ ಇದ್ದರೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟಾಯಿತು ಬೋತ್ ಟೀಮ್ನ ಪ್ಲೇಯಿಂಗ್ 11. ಇವಾಗ ಹೆಡ್ ಟು ಹೆಡ್ ರೆಕಾರ್ಡ್ಸ್. ಎರಡು ಟೀಮ್ಗಳ ಮಧ್ಯೆ ರೀಸೆಂಟಲ್ಲಿ ಎಷ್ಟು ಮ್ಯಾಚ್ ನಡೆದಿರುತ್ತೋ ಆ ರೆಕಾರ್ಡ್ಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಟೋಟಲ್ 7 ಮ್ಯಾಚಸ್ ಆಡಿದ್ದಾರೆ ರೀಸೆಂಟಾಗಿ ಇವರು ಹೆಡ್ ಟು ಹೆಡ್ಡಲ್ಲಿ. ಸೊ ಓವರ್ ಇನ್ವಿನ್ಸಿಬಲ್ ವುಮೆನ್ಸ್ ಏನಿದ್ದಾರೆ ಅವರು 4 ಮ್ಯಾಚಸ್ ವಿನ್ ಆಗಿರೋದು. ಅಂದರೆ 7ನಲ್ಲಿ 4 ಮ್ಯಾಚಸ್ ಅವರು ವಿನ್ ಆಗಿದ್ದಾರೆ. ಲಂಡನ್ ಸ್ಪಿರಿಟ್ಟು 2 ಮ್ಯಾಚಸ್ ವಿನ್ ಆಗಿರೋದು. 1 ಮ್ಯಾಚು ಟೈ ಆಗಿದೆ. ಅಂದರೆ ಓವರ್ ಇನ್ವಿನ್ಸಿಬಲು ಇವ್ರ ಮೇಲೆ ಸ್ಟ್ರಾಂಗ್ ಇದ್ದಾರೆ. ಅಂದರೆ ಅವರು ಡಾಮಿನೆನ್ಸ್ ಜಾಸ್ತಿ ಇದೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ ವಿಡಿಯೋ, ಈ ಮ್ಯಾಚ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಸೊ ಯಾರ್ಯಾರು ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ, ಯಾರೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಡೈಲಿ ವಿಡಿಯೋನ ಮಾಡ್ತೀನಿ ಇವತ್ತಿಂದನೇ. ಕಂಪ್ಲೀಟ್ ನಿಮಗೆ ಡೈಲಿ ಮ್ಯಾಚ್ ಪ್ರಿಡಿಕ್ಷನ್ ಕೂಡ ಕೊಡ್ತೀನಿ, ಟೀಮ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಲಾಸ್ಟ್ ಒಂದು ಪಾಯಿಂಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಬೆಸ್ಟ್ ಪಿಕ್ ಡ್ರೀಮ್ 11ನಲ್ಲಿ ನಮಗೆ ಯಾವ ಪ್ಲೇಯರು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀನಿ. ಡೈರೆಕ್ಟ್ ನಾವು ಇವಾಗ ಡ್ರೀಮ್ 11 ಟೀಮ್ ನಾವು ಓಪನ್ ಮಾಡ್ತೀನಿ. ಡ್ರೀಮ್ 11 ಟೀಮಲ್ಲಿ ಯಾವ್ಯಾವ ಪ್ಲೇಯರ್ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಸರಿನಾ? ನೋಡಿ, ಇವಾಗ ನಾನೊಂದು ಟೀಮ್ ಆಲ್ರೆಡಿ ಮಾಡಿದ್ದೆ, ನಿಮಗೆ ಹಂಗೆ ತಿಳಿಸ್ಕೊಡ್ತೀನಿ. ಸೊ ವಿಕೆಟ್ ಕೀಪರಲ್ಲಿ ನಮಗೆ ರೆಡ್ ಮ್ಯಾನ್ ಇಂಪಾರ್ಟೆಂಟು. ರಾಲಾ ವಿನ್ಫೀಲ್ಡ್, ಹಿಲ್ ಇವನಿಗೆ 50-50 ಚಾನ್ಸಸ್ಸು. ನಮ್ಮ ಟೀಮ್ ಆದಮೇಲೆ ಪ್ಲೇಸ್ ಇದ್ದರೆ ನಮಗೆ ತೊಗೋಬೇಕು ಅಂತಂದರೆ ಇಲ್ಲೇ ನಿಮಗೆ ರೀಸೆಂಟ್ ಫಾರ್ಮ್ ತೋರಿಸ್ಬಿಡುತ್ತೆ. ಇವ್ರದ್ದು 27 ಪಾಯಿಂಟು, 30 ಪಾಯಿಂಟ್, 97 ಪಾಯಿಂಟು, 44 ಪಾಯಿಂಟು. ನಿಮಗೆ 50-50 ಚಾನ್ಸಸ್ ಇರುತ್ತೆ. ಸೊ ಬ್ಯಾಟಿಂಗ್ ಆಪ್ಷನಲ್ಲಿ ಗ್ರೇಸ್ ಹ್ಯಾರಿಸ್ ಇಂಪಾರ್ಟೆಂಟು, ಮೆಗ್ಲಾನಿಂಗ್ ಇಂಪಾರ್ಟೆಂಟು. ನೋಡಿ, ಶಫೀಲ್ಡ್ ನಿಮಗೆ ಗೊತ್ತಲ್ಲ, ಆಸ್ಟ್ರೇಲಿಯಾದ ಬೆಸ್ಟ್ ಸ್ಟ್ರಾಂಗ್ ಓಪನರ್ ಇವರು. ಇವ್ರನ್ನೂ ಕೂಡ ನಾವು ತೊಗೋಬೋದು. ನೋಡೋಣ ಇಲ್ಲಿ ಪ್ಲೇಸ್ ನಮ್ಮ ಟೀಮಲ್ಲಿ ಪ್ಲೇಸ್ ಸಿಕ್ಕರೆ ತೊಗೊಳ್ಳೋಣ. ಚಾರ್ಲಿ ಡೀನ್ ಇಂಪಾರ್ಟೆಂಟ್ ಆಗ್ತಾರೆ. ಮರಿಜಾನೆ ಕಪ್ ತುಂಬ ಇಂಪಾರ್ಟೆಂಟು. ಅಲೆಕ್ಸ್ ಕ್ಯಾಪ್ಸಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಗಿಬ್ಸನ್ನು ಇವರು ಬ್ಯಾಟಿಂಗ್ ಆರ್ಡ್ರು ಆಲ್ಮೋಸ್ಟ್ ಆಲು 5-6ನೇ ಬ್ಯಾಟ್ಸ್ಮನ್ ಬರ್ತಾರೆ ಇವರು. ಹಂಗಾಗಿ ನಮಗೆ ನಾವು ತೊಗೋಬೋದು. ನೋಡೋಣ. ಡಿ ಗಿಬ್ಸನ್ನ 50-50 ಚಾನ್ಸಸ್ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಫೈನಲ್ ಟೀಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. EC ಬ್ಯಾಂಕ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅಮೆಂಡಾ ಡಿ ವೆಲ್ಲಿಂಗ್ಟನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಚಾರ್ಲಿ ನಾಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗೋದು. ಓಪನಿಂಗು ಬರ್ತಾರೆ, ಬ್ಯಾಟಿಂಗ್ ಕೂಡ ಆಡ್ತಾರೆ. ಇವ್ರ ಜೊತೆ ಕೂಡ ನೀವು ಹೋಗ್ಬೋದು. ಚಾರ್ಲಿ ನಾಟ್ ನೋಡಿ, ಇಷ್ಟು ಜನ ಬರೀ ಆಲ್ರೌಂಡರ್ ಇದ್ದಾರೆ. ಆಮೇಲೆ ಬೌಲರ್ ಇದರಲ್ಲಿ ನಾವು ಬರಬೇಕಾದ್ರೆ ಸಾರಾ ಗ್ಲೆನ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವ್ರನ್ನ ಬಿಟ್ಟರೆ ಮೆಕ್ಡೊನಾಲ್ಡ್ಗೆ ಇವ್ರನ್ನ ತೊಗೋಬೋದು. ಹ್ಯಾರಿಸ್, ಕಪಾಕ್ ಇವ್ರು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋಲ್ಲ. ಬೌಲರಲ್ಲಿ ಸಾರಾ ಗ್ಲೆನ್ ಒಬ್ಬರು ಸಾಕು. ಆಲ್ರೌಂಡ್ರಲ್ಲಿ ನಮಗೆ ಚಾರ್ಲಿ ಡೀನ್ ಇದ್ದಾರೆ, ಮಾರಿಜಾನೆ ಕಪ್, ಅಲೆಕ್ಸ್ ಕ್ಯಾಪ್ಸಿ ಇದ್ದಾರೆ. ಡಿ ಗಿಬ್ಸನ್ನು ತೊಗೋಬೋದು. EC ಬ್ಯಾಂಕ್, ಅಮೆಂಡಾ ವೆಲ್ಲಿಂಗ್ಟನ್. ನಾನು ಸಿ ನಾಟ್ನ ತೊಗೊತೀನಿ. ಇನ್ನು ಒಬ್ಬರು ತೊಗೋಬೇಕು ನಾನು, ಅಲ್ವಾ? ನಾವು ಲಾರಾ ವಿನ್ಫೀಲ್ಡ್ ಹಿಲ್ನ ತೊಗೊಳ್ಳೋಣ. ಸೊ ಇವಾಗ ನೋಡಬೇಕಾದ್ರೆ ನನ್ನ ಟೀಮಲ್ಲಿ ರೆಡ್ ಮ್ಯಾನ್ ಇದ್ದಾರೆ, ಲಾರಾ ವಿನ್ಫೀಲ್ಡ್ ಹಿಲ್ ಇದ್ದಾರೆ, ಮೆಗ್ಲಾನಿಂಗ್,
ಗ್ರೇಸ್ ಹ್ಯಾರಿಸ್ ಇದ್ದಾರೆ. ಚಾರ್ಲಿ ಡೀನ್, ಮರಿದಾನೆ ಕಪ್, ಅಲೆಕ್ಸ್ ಕ್ಯಾಪ್ಸಿ, ಇಶಿ ವ್ಯಾಂಗ್, ಅಮೆಂಡಾ ವಿಲಿಂಗ್ಟನ್, ಸಿ ನಾಟ್, ಸಾರಾ ಗ್ಲಿನ್, ಇಷ್ಟು ಜನ ಇದ್ದಾರಲ್ವಾ. ಇವ್ರದಲ್ಲಿ ನಾನು ಕ್ಯಾಪ್ಟನ್ನಾಗಿ ನಾನು ಮ್ಯಾರಿಜಾನೆ ಕಪ್ ತುಂಬ ಇಂಪಾರ್ಟೆಂಟ್ ಪ್ಲೇಯರು. ಬ್ಯಾಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ 54% ಇವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ನಾನು ಇವ್ರನ್ನೇ ಕ್ಯಾಪ್ಟನ್ ಮಾಡ್ತೀನಿ. ವೈಸ್ ಕ್ಯಾಪ್ಟನ್ ಬಂದ್ಬಿಟ್ಟು ನಾವು ನಮಗೆ ಆಪ್ಷನ್ ಅಲೆಕ್ಸ್ ಕ್ಯಾಪ್ಸಿ ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಆಮೇಲೆ ಗ್ರೇಸ್ ಹ್ಯಾರಿಸ್ ಓಪನಿಂಗ್ ಬರ್ತಾರೆ, ಬೌಲಿಂಗ್ ಕೂಡ ಮಾಡ್ತಾರೆ ಇವರೊಬ್ಬರು. ಆಮೇಲೆ ಚಾರ್ಲಿ ಡೀನ್ ಈ ತಂಡದ ಕ್ಯಾಪ್ಟನ್, ಬ್ಯಾಟಿಂಗ್ ಓಡ್ತಾರೆ, ಬೌಲಿಂಗ್ ಓಡ್ತಾರೆ. ನೋಡಿ, ನಿಮಗೆ 3 ಆಪ್ಷನ್ಸ್ ಕೊಡ್ತೀನಿ ವೈಸ್ ಕ್ಯಾಪ್ಟನ್ ಮಾಡೋಕ್ಕೆ. ಯಾರ್ಯಾರಂದರೆ ಕ್ಯಾಪ್ಟನ್ ಅಂತೂ ಮ್ಯಾರಿಜಾನೆ ಕಪ್. ವೈಸ್ ಕ್ಯಾಪ್ಟನ್ನು ಇಲ್ಲ ಚಾರ್ಲಿ ಡೀನ್ ಮಾಡ್ಬೋದು, ಇಲ್ಲ ಗ್ರೇಸ್ ಹ್ಯಾರಿಸ್. ಮೆಗ್ಲ್ಯಾನಿಂಗು ತುಂಬ ರಿಸ್ಕಿ ಆಗ್ತಾರೆ, ಬಟ್ ಇವ್ರು ಒಳ್ಳೆ ಫಾರ್ಮಲ್ಲಿದೆ ಅಂದರೆ ನೀವು ಮಾಡ್ಬೋದು ಮೆಗ್ಲ್ಯಾನಿಂಗ್ನ. ಅಲೆಕ್ಸ್ ಕ್ಯಾಪ್ಸಿ. ನೋಡಿ, 4 ಜನ ವೈಸ್ ಕ್ಯಾಪ್ಟನ್ ಆಪ್ಷನ್ ನಾನು ನಿಮಗೆ ಕೊಡ್ತಾಯಿದ್ದೀನಿ. ನನ್ನ ಫೈನಲ್ ಟೀಮ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಇನ್ನು 5 ಮಿನಿಟ್ಸ್ ಲೈನಪ್ ಎಲ್ಲ ಬಿಡ್ತಾರಲ್ಲ, 5 ಮಿನಿಟ್ಸ್ ಮ್ಯಾಚ್ ಸ್ಟಾರ್ಟ್ ಆಗಿನ ಮುಂಚೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಟೀಮ್ನ ಪೋಸ್ಟ್ ಮಾಡ್ತೀನಿ. ಅದೇ ಟೀಮ್ನ ನೀವು ಕಾಪಿ ಮಾಡಿ ಆಡ್ಬೋದು. ನನ್ನ ವೈಸ್ ಕ್ಯಾಪ್ಟನ್ ಯಾರಪ್ಪ ಅಂದರೆ ನಾನು ಚಾರ್ಲಿ ಡೀನ್ ಮೇಲೆ ಹೋಗ್ತೀನಿ. ಚಾರ್ಲಿ ಡೀನ್ ತಂಡದ ಬೆಸ್ಟ್ ಪ್ಲೇಯರು, ಕ್ಯಾಪ್ಟನ್ ಕೂಡ. ಹಾಗಾಗಿ ನಾನು ಇವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಸೊ ನೋಡಿ, ಇದು ನನ್ನ ಟೀಮ್ ಆಯಿತು. ಇದೇ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.